ಕ್ಲೀಂ ಕೃಷ್ಣಾಯ ನಮಃ. ನಿಮ್ಮ ಜೀವನದಲ್ಲಿ ಯಶಸ್ಸು ಬೇಕೇ? ಹಣ, ಆರೋಗ್ಯ ಮತ್ತು ಸಂತೋಷ ಬೇಕೇ? ನಮ್ಮ ಹಸ್ತಾಕ್ಷರವೇ ನಮ್ಮ ಭವಿಷ್ಯವನ್ನ ರೂಪಿಸುತ್ತದೆ ಅನ್ನೋದು ನಿಮಗೆ ಗೊತ್ತಾ? ತಪ್ಪಾದ ಸಹಿ ಜೀವನದಲ್ಲಿ ಸಮಸ್ಯೆಗಳನ್ನ ತರಬಹುದು. ಸಿರಿ ಆರಾಧ್ಯ ಆಸ್ಟ್ರೋ ಪ್ರಸ್ತುತಪಡಿಸ್ತಾ ಇದೆ ಹಸ್ತಾಕ್ಷರದ ರಹಸ್ಯಗಳು ಆನ್ ಟ್ಯೂಬ್ ಸೀಕ್ರೆಟ್ಸ್ ಆಫ್ ಸಿಗ್ನೇಚರ್ ಮಾಸ್ಟರ್ ಕ್ಲಾಸ್. ಕೇವಲ ಹಸ್ತಾಕ್ಷರದಲ್ಲಿ ಸಣ್ಣ ಬದಲಾವಣೆಯಿಂದ ಹಣಕಾಸಿನ ಏಳಿಗೆ, ಆರೋಗ್ಯ ಸಮತೋಲನ ಹಾಗೂ ವಿವಾಹ ಜೀವನ ಸುಧಾರಿಸಬಹುದು. ಫೆಬ್ರವರಿ 23ರಿಂದ 21 ದಿನಗಳ ವಿಶೇಷ ತರಗತಿ. ಇಂದೇ ಸೇರ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನ ಬದಲಿಕೊಳ್ಳಿ. ಅದರ ಎಲ್ಲಾ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡಿ. ಕ್ಲಾಸ್ಗೆ ಇಂದೇ ಜಾಯ್ನ್ ಆಗಿ. ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ, ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಎಲ್ಲೊಂದು ಕಡೆ ಎಲ್ಲರೂ ಕೆಲಸ ಕಳ್ಕೊಳ್ತಾರೆ, ತೊಂದರೆ ಉಂಟಾಗುತ್ತೆ. ಈ ಒಂದು ಊಹಾಪೋಹಗಳು ಕೂಡ ತುಂಬಾ ಕೇಳಲಿಕ್ಕೆ ಸಿಗ್ತಾ ಉಂಟು. ಅದರ ಜೊತೆಗೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ, ಸಮಸ್ಯೆ ಇದೆ. ಹಾಗಾದ್ರೆ ಈ ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ, ಏನ್ ನಾವು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು, ಅದರ ಬಗ್ಗೆ ಇವತ್ತು ಓವರ್ ಆಲ್ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಈಗ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಟೆಕ್ನಾಲಜಿ, ಓಕೆ, ಸೊ ಇದರಿಂದಾಗಿ ತುಂಬಾ ಜನಕ್ಕೆ ಹೆದರಿಕೆ ಉಂಟಾಗಿದೆ. ಏನಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನು ಎಲ್ಲಾ ಕೆಲಸ ಕಾರ್ಯಗಳನ್ನ AI ಮುಖಾಂತರನೇ ಮಾಡಿಸ್ತಾರೆ. ನಾವು ಮನೆಯಲ್ಲೇ ಕೂತ್ಕೊಳ್ಬೇಕಾಗುತ್ತೆ, ಅಥವಾ ಎಲ್ಲೋ ಒಂದ್ ಕಡೆ ಗದ್ದೆಯಲ್ಲಿ ಉಳ್ಬೇಕಾದಂತ ಅನಿವಾರ್ಯತೆ ಬರ್ಬೋದು ಅಂತ ತುಂಬಾ ಜನಕ್ಕೆ ಒಂದು ಡೌಟ್ ಅಂತೂ ಆಲ್ರೆಡಿ ಬಂದಿರುತ್ತೆ ಅಲ್ವಾ? ಸೊ ನೋಡಿ, ಒಂದು ಹೊಸ ಆವಿಷ್ಕಾರ ಆದಾಗ ಇಂತಹ ಒಂದು ವೇರಿಯೇಷನ್ ಅಥವಾ ಇಂತಹ ಒಂದು ಊಹಾಪೋಹಗಳು ಬರುವುದು ಆಲ್ಮೋಸ್ಟ್ ಸಹಜ, ಡೌಟ್ ಬರೋದು ಸಹಜನೇ. ಈಗ ಕಂಪ್ಯೂಟರ್ ಬಂದಾಗ ಏನಾಯ್ತು, ಕಂಪ್ಯೂಟರ್ ಬಂದಾಗ ಇನ್ನು ಕಂಪ್ಯೂಟರ್ ಬಂದ್ಬಿಡ್ತು, ಇನ್ನು ಮನುಷ್ಯರಿಗೆ ಕೆಲಸನೇ ಇರಲ್ಲ, ಎಲ್ಲ ಸಮಸ್ಯೆ ಅನುಭವಿಸ್ತಾರೆ. ಈ ಪರಿಸ್ಥಿತಿ ಒಂದು ಬಾರಿ ಉಂಟಾಗಿತ್ತು. ಬಟ್ ನಂತರ ಏನಾಯ್ತು ಸರ್, ನಂತರ ಏನಾಯ್ತು, ಆ ಕಂಪ್ಯೂಟರ್ನ ಹಿಂದ್ಗಡೆ ಮತ್ತೆ 5-6 ಜನ ಬೇಕಾಯ್ತು ಅಲ್ವಾ? ಪರಿಸ್ಥಿತಿ ಉಲ್ಟಾ ಹೊಡೆದು ಬಿಡ್ತು, ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅದೇ ತರ ಈ ಒಂದು AI ಟೆಕ್ನಾಲಜಿ ಕೂಡ ಓಕೆ, ಈಗ ಏನೋ ಆ ತರ ಒಂದು ಇಂಪ್ಯಾಕ್ಟ್ ಇದೆ. ಏನೋ ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಎಲ್ಲ ಕೆಲಸ ಅಲ್ವಾ, ಎಲ್ಲ ಕೆಲಸ ಕೂಡ AI ಮಾಡಿಕೊಳ್ಳುತ್ತೆ ಅಥವಾ ಅದನ್ನೇ ಇಡ್ಸ್ಕೊಳ್ತಾರೆ. ಈ ತರದ ಒಂದು ಇಂಪ್ಯಾಕ್ಟ್ ಅಂತೂ ಖಂಡಿತ ಇದೆ. ಈ ಒಂದು ಹೊಸ ಹೊಸ ಆವಿಷ್ಕಾರಕ್ಕೆ ಸಂಬಂಧಪಟ್ಟಂತೆ, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕಾರಕವಾಗಿರುವಂತಹ ಗ್ರಹ ಬಂದು ಜಾತಕದಲ್ಲಿ ಅಥವಾ ನಮ್ಮ ಈಗ ಸೌರಮಂಡಲದಲ್ಲಿ ವಿಶೇಷವಾಗಿ ರಾಹು ಮಹಾರಾಜ. ಈ ರಾಹು ಈಗ ಕುಂಭರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಯಾವಾಗ ರಾಹು ಕುಂಭರಾಶಿಯನ್ನ ಪ್ರವೇಶ ಮಾಡಿದ್ದಾನೆ, ಅದೇ ಮೂಮೆಂಟ್ ಅಲ್ಲಿ ನಾವು ಪ್ರಿಡಿಕ್ಟ್ ಮಾಡಿದ್ದೇವೆ ಆಲ್ರೆಡಿ. ಯಾಕಂದ್ರೆ ಏನಂದ್ರೆ ಎಲ್ಲೋ ಒಂದ್ ಕಡೆ ಟೆಕ್ನಾಲಜಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗುತ್ತೆ. ಆ ಟೆಕ್ನಾಲಜಿ ದೊಡ್ಡ ಮಟ್ಟಿಗೆ ಬೆಳೆಯುತ್ತಂತೆ, ಆಲ್ರೆಡಿ ಬೆಳೆದು ಬಿಟ್ಟಿದೆ. ಆನಂತರ AI ಟೆಕ್ನಾಲಜಿ ಬಂದಿದೆ, ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಈಗ ರಾಹು ಮಹಾರಾಜ ಈ ವರ್ಷ ಅಂದ್ರೆ 2026 ಡಿಸೆಂಬರ್ ನಂತರ ಆತ ತನ್ನ ಒಂದು ವಕ್ರಗತಿಯಿಂದ, ಹಿಮ್ಮುಖ ಚಲನೆಯಿಂದ ಆತ ಏನ್ ಮಾಡ್ತಾನೆ, ಮಕರ ರಾಶಿಯನ್ನ ಪ್ರವೇಶ ಮಾಡ್ತಾನೆ. ಹಾಗಾದ್ರೆ ಬರುವ ವರ್ಷ ಜನವರಿಯ ನಂತರ ವಿಶೇಷವಾಗಿ ಮಕರ ರಾಶಿಗೆ ರಾಹುವಿನ ಪ್ರವೇಶದಿಂದಾಗಿ ಏನಾಗುತ್ತೆ, ಮಕರ ರಾಶಿ ಬಂದು ನೈಸರ್ಗಿಕ ಜನ್ಮಕುಂಡಲಿಯ 10ನೇ ಮನೆ, ಅದನ್ನ ಕಾರ್ಯಕ್ಷೇತ್ರ ಅಂತ ಕರೀತೇವೆ. ಆ ಕಾರ್ಯಕ್ಷೇತ್ರದಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಗ್ರಹ ಯಾವುದು, ರಾಹು ಬಂದ್ಬಿಟ್ಟ. ಹಾಗಾದ್ರೆ ಏನಾಯ್ತು, ಈಗ ಕಾರ್ಯಕ್ಷೇತ್ರವನ್ನ ಟೆಕ್ನಾಲಜಿ ಆಳುತ್ತೆ ಅಂತ ಆಯ್ತು. ಓಕೆನಾ? ಏನಾಯ್ತು, ರಾಹು ಮಹಾರಾಜ ಮಕರ ರಾಶಿಯಲ್ಲಿ ಬರ್ತಾನೆ. ಕಾರ್ಯಕ್ಷೇತ್ರವನ್ನ ಟೆಕ್ನಾಲಜಿ ಆಳುತ್ತೆ, AI ಟೆಕ್ನಾಲಜಿ ಆಳುತ್ತೆ, ಹೊಸ ಟೆಕ್ನಾಲಜಿ ಆಳುತ್ತೆ ಅಂತ ಒಂದು ಇಂಡಿಕೇಶನ್. ಓಕೆ, ಆನಂತರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ಲಾನೆಟ್ಸ್ ಇದೆ, ಕರ್ಮಕಾರಕ, ಆತ ಶನಿ. ಆತ ಸದ್ಯಕ್ಕೆ ಎಲ್ಲಿದ್ದಾನೆ, ಆತ ಮೀನ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಇದೇ ಬರುವ 2027 2027 ಜೂನ್ ಜುಲೈಗೆ ಆತ ಮೇಷರಾಶಿಯನ್ನ ಪ್ರವೇಶ ಮಾಡ್ತಾನೆ. ಮೇಷರಾಶಿಯಲ್ಲಿ ಶನಿ ಮಹಾರಾಜ ನೀಚನಾಗ್ಬಿಡ್ತಾನೆ. ನೋಡಿ ಈ ಕಾಂಬಿನೇಷನ್ ಹೇಗೆ ಕೆಲಸ ಮಾಡುತ್ತೆ ನೋಡಿ. ಒಂದು ಕಡೆ ಮಕರ ರಾಶಿಯಲ್ಲಿ ರಾಹು, ಆ ಮಕರ ರಾಶಿಯ ಡಿಸ್ಪೋಸಿಟರ್ ಅಂದ್ರೆ ಆ ರಾಶಿಯ ಅಧಿಪತಿ ಎಲ್ಲಿ ಬರ್ತಾನೆ, ಆತ ಮೇಷರಾಶಿಗೆ ಬರ್ತಾನೆ. ಅಂದ್ರೆ ಆ ರಾಶಿ ಅಧಿಪತಿ ನೀಚನಾಗ್ಬಿಟ್ಟ. ಈಗ ಶನಿ ಬಂದು ಕರ್ಮಕಾರಕ, ಆತ ನೀಚ ರಾಶಿಯಲ್ಲಿದ್ದಾನೆ. ಒಂದು ಕಡೆ ಮಕರ ರಾಶಿಯಲ್ಲಿ ರಾಹು ಇದ್ದಾನೆ. ಈ ಮೂವ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ 1-2 ವರ್ಷಗಳ ಕಾಲ ಪರಿಸ್ಥಿತಿ ಆ ತರದ್ದು ಉಂಟಾಗ್ಬೋದು. ಎಲ್ಲೋ ಒಂದು ಕಡೆ ಟೆಕ್ನಾಲಜಿಯನ್ನೇ ಇಟ್ಟುಕೊಂಡೆಲ್ಲ ಹೋಗೋರು ಇರ್ತಾರೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವೇರಿಯೇಷನ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಬೇಕು. ಪಕ್ಕ ಅಲ್ಲಿ ಎಲ್ಲೋ ಒಂದ್ ಕಡೆ
ನಮ್ಗೆ ಒಂದು ಹೆದರಿಕೆ ಸ್ವಲ್ಪ ಜಾಸ್ತಿನೇ ಆಗ್ಬೋದು, ಇಲ್ಲ ಇನ್ನು ಕೆಲಸನೇ ಸಿಗಲ್ಲ, ಬಟ್ ಅಂಥದ್ದು ಪರಿಸ್ಥಿತಿ ಆಗುವುದಿಲ್ಲ. ಬಟ್ ಒಂದು ಊಹಾಪೋಹ ಆ ಮೂಮೆಂಟ್ ಅಲ್ಲಿ ಕೂಡ ಬರುತ್ತೆ, ಸ್ವಲ್ಪ ದೊಡ್ಡ ಮಟ್ಟಿಗೆನೇ ಬರುತ್ತೆ. ಬಟ್ ಯಾಕಂದ್ರೆ ಮಕರ ರಾಶಿಯಲ್ಲಿ ರಾಹು ಕಾರ್ಯಕ್ಷೇತ್ರವನ್ನ ಟೆಕ್ನಾಲಜಿ ಆವರಿಸಿಕೊಳ್ಳುವುದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡಬೇಕಾದಂತಹ ವ್ಯಕ್ತಿಗಳು ಯಾರಿರ್ತಾರೆ, ಅದು ಬಂದು ಶನಿ ಮಹಾರಾಜ, ಕಾರ್ಮಿಕ ವರ್ಗ. ಆತ ನೀಚನಾಗಿ ಬಿಡ್ತಾನಂದಾಗ ಮೇ ಬಿ ಕಾರ್ಮಿಕ ವರ್ಗ ಸ್ವಲ್ಪ ಸಮಯದವರೆಗೆ ಸಫರ್ ಆಗಬೇಕಾದಂತಹ ಅನಿವಾರ್ಯತೆ 100% ಬರ್ಬೋದು ಸರ್. ಓಕೆನಾ, ಸ್ವಲ್ಪ ಮಟ್ಟಿಗೆ. ಓಕೆನಾ, ನೋಡಿ ನಂತರ ಏನಾಗುತ್ತೆ, ಚಿತ್ರಣ ಏನು ಬದಲಾಗುತ್ತೆ ನೋಡಿ. ನಂತರ ಈಗ ರಾಹು ಮಹಾರಾಜ ನಾಳ್ದು ಸಾಧಾರಣ ಡಿಸೆಂಬರ್ಗೆ ಮಕರ ರಾಶಿ ಪ್ರವೇಶ ಮಾಡಿದ್ರೆ 1.5 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ ಆತ. ಓವರ್ ಆಲ್ ಒಂದು 2 ವರ್ಷ ಅಂತ ತಗೊಳ್ಳೋಣ. ಓಕೆ, ಈಗ 2027 ಜನವರಿಯಿಂದ 2 ವರ್ಷಗಳ ಕಾಲ ಅಂತ ತಗೊಳ್ಳೋಣ. ಈ ಮೂಮೆಂಟ್ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಏನಾಗುತ್ತೆ ಗೊತ್ತಾ, ರಾಹು ಮಹಾರಾಜ ತನ್ನ ಹಿಮ್ಮುಖ ಚಲನೆಯಿಂದ ಧನುರಾಶಿಯನ್ನ ಪ್ರವೇಶ ಮಾಡ್ತಾರೆ. ಓಕೆ, ಆ ನಂತರ ಕರ್ಮಕಾರಕ ಶನಿ ಮಹಾರಾಜ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ವೃಷಭ ರಾಶಿ ಬಂದು ಶನಿ ಮಹಾರಾಜನಿಗೆ ಅದು ಮಿತ್ರಸ್ಥಾನ. ಅದರ ಜೊತೆಗೆ ವೃಷಭ ರಾಶಿ ನೈಸರ್ಗಿಕ ಜನ್ಮಕುಂಡಲಿಯ 2ನೇ ಮನೆ. ಆ ನಂತರ ಅದು ಸಂಪನ್ಮೂಲಗಳ ರಾಶಿ, ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ, ಸಂಪನ್ಮೂಲಗಳ ರಾಶಿಗೆ ಶನಿಯ ಪ್ರವೇಶ ಆಗುತ್ತೆ. 1-2 ವರ್ಷ ಹೋದ ನಂತರ, 2 ವರ್ಷ ಉಂಟು. ಓಕೆ, ತೊಂದರೆ ಇಲ್ಲ. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಶನಿ ಬಂದು ಕರ್ಮಕಾರಕ ತಾನೆ, ಹಾಗಾದ್ರೆ ಕಾರ್ಮಿಕ ವರ್ಗಕ್ಕೆ ಸಂಪನ್ಮೂಲ ದೊರೆಯುತ್ತದೆ ಅಂತ ಒಂದು ಇಂಡಿಕೇಶನ್ 100%. ಹಾಗಾದ್ರೆ ಏನು ತೊಂದರೆ ಮೇಷರಾಶಿಯಲ್ಲಿ ಕೊಟ್ಟು ಹೋಗಿದ್ದಾನೆ ಇನ್ನು ಅದು ಬರುವುದಿಲ್ಲ. ಈಗ ವೃಷಭ ರಾಶಿಗೆ ಬಂದ್ಬಿಟ್ಟ, ಸಂಪನ್ಮೂಲಗಳ ರಾಶಿಗೆ ಬಂದ್ಬಿಟ್ಟ. ಹಾಗಾದ್ರೆ ಕಾರ್ಮಿಕ ವರ್ಗ, ಕೆಲಸ ಮಾಡುವಂತಹ ವರ್ಗ, ಶ್ರಮ ಪಡುವಂತಹ ವರ್ಗಕ್ಕೆ ಸಂಪನ್ಮೂಲಗಳು ಸಿಕ್ಕಿಬಿಡ್ತು. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಫೇವರಬಲ್ ಆಗುತ್ತೆ. ಈಗ ಏನಾಯ್ತು, ಅವ್ರಿಗೆ ಎಲ್ಲೊಂದ್ ಕಡೆ ಕೆಲಸ ಇಲ್ಲ, ಅದಿಲ್ಲ, ಸಾಧ್ಯನೇ ಇಲ್ಲ. ಈಗ ಕೆಲಸ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಕಾರ್ಮಿಕ ವರ್ಗ ಅಂತೂ 100%. ಯಾರು ಬೇಕಾದ್ರೆ ಹೊಲದಲ್ಲಿ ಕೆಲಸ ಮಾಡುವವನಿಗೂ ಅದೇ, ಆಫೀಸಲ್ಲಿ ಕೂತು ಕೆಲಸ ಮಾಡುವವನಿಗೆ ಅದೇ, ಟೆಕ್ನಾಲಜಿಯಲ್ಲಿ ಹೋಗುವವನಿಗೂ ಅದೇ, ಎಲ್ರಿಗೂ ಕೂಡ. ಓಕೆನಾ, ಒಂದು ವಿಷಯ ಗೊತ್ತಾಯ್ತು. 2ನೇ ವಿಷಯ ಏನಾಗುತ್ತೆ ಗೊತ್ತಾ, ರಾಹು ಮಹಾರಾಜ ಈಗ ಮಕರ ರಾಶಿಯಲ್ಲಿ ಇದ್ದಾನಲ್ಲೋ ಹೇಳಿದೆ ನಾನು. ಓಕೆ, ಈಗ ಕುಂಭರಾಶಿಯಲ್ಲಿ ಇದ್ದಾನೆ. ಕುಂಭರಾಶಿ ಮಕರ ರಾಶಿಯಿಂದ ಆತ ಹಿಮ್ಮುಖ ಚಲನೆಯಿಂದ ಧನುರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಮಯದಲ್ಲಿ ಏನಾಗುತ್ತೆ ಗೊತ್ತಾ, ಧನುರಾಶಿಗೆ ರಾಹು ಮಹಾರಾಜ ಬಂದ ಅಂದಾಗ ಈ ಧನುರಾಶಿ ಏನಿದೆ ಅದು ನಮ್ಮ ಅಭಿವೃದ್ಧಿ, ಅದು ನಮ್ಮ ಧರ್ಮ, ಧಾರ್ಮಿಕತೆ, ಪ್ರಿನ್ಸಿಪಲ್ಸ್, ಎಥಿಕ್ಸ್. ಆನಂತರ ಅದು ವಿಶೇಷವಾಗಿ ಅಭಿವೃದ್ಧಿ. ಆನಂತರ ಅದು ನಿಮ್ಮ ಭಾಗ್ಯದ ರಾಶಿ. ಆ ಭಾಗ್ಯದ ರಾಶಿಗೆ ಅದು ಗುರುವಿನ ರಾಶಿ. ಆ ಗುರುವಿನ ರಾಶಿಗೆ ರಾಹು ಬಂದ್ಬಿಡ್ತಾರೆ, ಧನುರಾಶಿಗೆ ಬಂದ್ಬಿಟ್ಟು. ಈಗ ಏನಾಗುತ್ತೆ ಗೊತ್ತಾ, ಅಭಿವೃದ್ಧಿ ಬೇಕು ಅಂದಾಗ ಟೆಕ್ನಾಲಜಿಯನ್ನು ಫಾಲೋ ಮಾಡ್ಬೇಕಂತಾಯ್ತು. ಓಕೆನಾ, ಅಭಿವೃದ್ಧಿ ಬೇಕು, ಟೆಕ್ನಾಲಜಿಯನ್ನು ಫಾಲೋ ಮಾಡಿ. ಟೆಕ್ನಾಲಜಿಯನ್ನು ಫಾಲೋ ಮಾಡೋದ್ರಿಂದ ಅಭಿವೃದ್ಧಿ 100% ಬರುತ್ತೆ. ಈಗ ಇಲ್ಲಿ ಯಾರಿಗೂ ಸಮಸ್ಯೆ ಆಗುವಂತ ಸಾಧ್ಯತೆಗಳಿಲ್ಲ. ಈಗ ಏನಾಗುತ್ತೆ, ಶನಿ ಮಹಾರಾಜ ಬಲ ಪಡ್ಕೊಂಡಿದ್ದಾನೆ ಎಲ್ಲಿ, ವೃಷಭ ರಾಶಿಯಲ್ಲಿ. ಆನಂತರ ರಾಹು ಮಹಾರಾಜ ಧನು ರಾಶಿಯಲ್ಲಿ ಬಂದ್ಕೊಂಡು ಕತೆ ಹೇಳ್ತಾ ಇದ್ದಾನೆ, ಅಭಿವೃದ್ಧಿ ಬೇಕು, ಏನೆಲ್ಲ ಟೆಕ್ನಾಲಜಿ ಉಂಟು ಅದೆಲ್ಲ ಬಳಸ್ಕೊಂಡು ಬನ್ನಿ, ನಿಮಗೆ ಅಭಿವೃದ್ಧಿ 100%. ಹಾಗಾದ್ರೆ ಆ ಸಮಯದಲ್ಲಿ ಕಾರ್ಮಿಕ ವರ್ಗಕ್ಕೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಅಲ್ಲಿಂದಲೇ ದೂರ ಆಗುತ್ತೆ. ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ತಾರೆ, ಎಲ್ಲರ ವಿಚಾರದಲ್ಲಿ ಕೂಡ ಒಂದು ಫೇವರ್ ಆಫ್ ದ ರಿಸಲ್ಟ್ ಬರುತ್ತೆ. ನಾವು ಏನೋ ಎಣಿಸ್ಕೊಂಡಿದ್ದೇವೆ, AI ಬಂದ್ಬಿಡ್ತು, ತೊಂದರೆ ಆಗುತ್ತೆ, ಬಟ್ ಈಗ ಅದರಿಂದಲೇ ಅಭಿವೃದ್ಧಿ ಆಗುವಂತ ಸಾಧ್ಯತೆಗಳು ಅದು ಬೇಕೇ ಬೇಕು. ಅದಿಲ್ಲದೆ ಜೀವನನೇ ಇಲ್ಲ. ಆ ಪರಿಸ್ಥಿತಿ ಆ ಮೂಮೆಂಟ್ ಅಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಸರ್. ಓಕೆನಾ, ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಾವೆಲ್ಲ ಹೆದರುವಂತ ಅವಶ್ಯಕತೆಗಳಿಲ್ಲ. 1-2 ವರ್ಷಗಳ ಕಾಲ ಸ್ವಲ್ಪ ವೇರಿಯೇಷನ್ ಅನ್ನ ನೋಡ್ಲಿಕ್ಕೆ ಸಿಗಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಅದು ದೊಡ್ಡ ಮಟ್ಟಿಗೆ ಏನು ಸಿಗುವುದಿಲ್ಲ, ಹೆದರುವಂತ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಗ್ರಹಗಳ ಚಲನೆಯಿಂದ, ಈ ಗ್ರಹಗಳು ಯಾವಾಗೆಲ್ಲ ರಾಹು ಮಹಾರಾಜ ಧನು ರಾಶಿಗೆ ಬರ್ತಾನೆ, ಅನಂತರ ವೃಷಭ ರಾಶಿಗೆ ಶನಿಯ ಪ್ರವೇಶ ಆಗುತ್ತೆ, ಆ ಸಮಯದಲ್ಲಿ ಈ ಸಮಸ್ಯೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗುತ್ತೆ ಸರ್. ಅರ್ಥ ಮಾಡ್ಕೊಂಡ್ರೆ ನಾವು ನೀವೆಲ್ಲ ಗೆದ್ದು ಬಿಡ್ತೇವೆ. ನೆಕ್ಸ್ಟ್ ಬಂದ್ಬೇಡ ಸರ್, ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಆಗುತ್ತೆ ನೋಡಿ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರಕತ್ವ ಹೊಂದತಕ್ಕಂಥ ಪ್ಲಾನೆಟ್ಸ್ ಇದೆ, ಅದು ಬಂದು ಶನಿ ಮಹಾರಾಜ. ಓಕೆ, ಇದರ ಬಗ್ಗೆ ಹಲವಾರು ವಿಡಿಯೋಸ್ಗಳನ್ನು ಆಲ್ರೆಡಿ ಮಾಡಿದ್ದೇನೆ ನಾನು. ಆದ್ರೂ ಕೂಡ ಜಾತಕದಲ್ಲಿ ಒಂದು ವೇಳೆ ಶನಿ ಮಹಾರಾಜ ನೀಚನಾಗಿದ್ದಾನೆ ಅಂತ ಇಟ್ಟುಕೊಳ್ಳೋಣ, ಅಥವಾ ಆತ ಅಫ್ಲಿಕ್ಷನ್ ನಲ್ಲಿದ್ದಾನೆ, ಶನಿ ಎಲ್ಲೋ ಒಂದ್ ಕಡೆ ಕುಜನ ಜೊತೆಗಿದ್ದಾನೆ, ಮೇಷರಾಶಿಯಲ್ಲಿ ನೀಚನಾಗಿದ್ದಾನೆ, ಆತ ರಾಹು ಜೊತೆಗಿದ್ದಾನೆ, ಶನಿ ಕೇತು ಜೊತೆಗಿದ್ದಾನೆ, ಅಥವಾ ಯಾವುದೋ ಒಂದು ರೂಪದಲ್ಲಿ ಅಫ್ಲಿಕ್ಷನ್ಗೆ ಒಳಗಾಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಬರೋದ್ರಲ್ಲಿ ಡೌಟೇ ಇಲ್ಲ ಸರ್. 100% ಕ್ರಿಯೇಟ್ ಆಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ಷೇತ್ರ ಅಷ್ಟೇ ಅಲ್ಲ, ಏನೆಲ್ಲ ಸಮಸ್ಯೆ ಆಗುತ್ತೆ ಜಸ್ಟ್ ಹೇಳಿಕೊಡ್ತೇನೆ, ಕೇಳಿಸ್ಕೊಳ್ಳಿ. ಈಗ ಹೆಣ್ಣು ಮಕ್ಕಳಾದ್ರೆ ಡೆಫಿನೆಟ್ ಆಗಿ ಅವರ ಗಂಡನ ಮನೆಯಲ್ಲಿ ಅವರಿಗೆ ಮರ್ಯಾದೆ ಸಿಗುವುದಿಲ್ಲ. ಅವರಿಗೆ ಗಂಡನ ಮನೆಯಲ್ಲಿ ಎಲ್ಲೊಂದ್ ಕಡೆ ಇನ್ಸಲ್ಟ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಕಿರಿಕಿರಿ ಮಾಡ್ತಾರೆ, ಕೆಳಗೆ ಹಾಕಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ಶನಿ ಅಫ್ಲಿಕ್ಷನ್ ಅಲ್ಲಿದ್ದಾಗ. ಆನಂತರ ಕಾರ್ಯಕ್ಷೇತ್ರ ಹೇಗೂ ಪ್ರಾಬ್ಲಮ್. ಓಕೆ, ಆನಂತರ ಓವರ್ ಆಲ್ ಎಲ್ರಿಗೂ ಏನಾಗುತ್ತೆ, ಎಲ್ಲೊಂದ್ ಕಡೆ ಕೆಲಸದಲ್ಲಿ ಪ್ರಾಬ್ಲಮ್ ಆಯ್ತು, ಆನಂತರ ತಂದೆಯ ಕುಟುಂಬದಲ್ಲಿ ಸಮಸ್ಯೆಯನ್ನು ನೋಡ್ಬೇಕಾಗುತ್ತೆ. ಯಾರೆಲ್ಲ ಮದುವೆ ಆಗಿದ್ದೀರಿ, ಮದುವೆ ಸುಖದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ.
ಯಾರಿಗೆಲ್ಲ ಮಕ್ಕಳಾಗಿದ್ದಾರೆ, ಮಕ್ಕಳ ಒಂದು ಆ ಎಜುಕೇಶನ್ ಇರ್ಬೋದು ಅಥವಾ ಅವರ ಒಂದು ಆರೋಗ್ಯ ಇರ್ಬೋದು, ಅದನ್ನ ಇಟ್ಟುಕೊಂಡು ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ತಂದೆಯ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರ ಆರೋಗ್ಯ ಮತ್ತೆ ಆಯುಷ್ಯದ ವಿಚಾರದಲ್ಲಿ ತೊಂದರೆಗಳನ್ನ ನಾವು ನೋಡ್ಬೇಕಾದ ಅನಿವಾರ್ಯತೆ ಉಂಟು. ಆನಂತರ ಯಾರಿಗೆಲ್ಲ ಪಾರ್ಟ್ನರ್ ಇದ್ದಾರೆ, ಅಂದ್ರೆ ಮದುವೆ ಆಗಿದೆ, ನಿಮ್ಮ ಪಾರ್ಟ್ನರ್ನ ಪ್ರಾಪರ್ಟಿ ವಿಚಾರಗಳು ತೊಂದರೆಗೊಳಗಾಗ್ಬೋದು. ಗಂಡ ಆದ್ರೆ ಹೆಣ್ಣಿನ ಪ್ರಾಪರ್ಟಿ, ಹೆಣ್ಣು ಆದ್ರೆ ಗಂಡಿನ ಪ್ರಾಪರ್ಟಿ, ಅಂದ್ರೆ ಗಂಡಸಿನ ಪ್ರಾಪರ್ಟಿ, ಅಂದ್ರೆ ಗಂಡನ ಪ್ರಾಪರ್ಟಿ ತೊಂದರೆಗೊಳಗಾಗ್ಬೋದು. ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲ್ಮೋಸ್ಟ್ ಎದುರಿಸಿಗೆ ಸಿಗುತ್ತೆ ಯಾವಾಗ ಶನಿ ಮಹಾರಾಜ ಜಾತಕದಲ್ಲಿ ಬಲ ಕಳ್ಕೊಂಡಾಗ ಅಥವಾ ಆತ ಎಲ್ಲೋ ಒಂದ್ ಕಡೆ ಅಫ್ಲಿಕ್ಷನ್ಗೆ ಒಳಗಾದಾಗ ಸಮಸ್ಯೆ ಅಂತೂ ಕ್ರಿಯೇಟ್ ಆಗುತ್ತೆ ಸರ್. ನಿಮ್ಗೆ ಒಂದು ಅದರಿಂದ ಏನಾಗುತ್ತೆ, ನಿಮ್ಗೆ ಸ್ಯಾಲ್ರಿಯಲ್ಲೂ ಪ್ರಾಬ್ಲಮ್ ಆಗುತ್ತೆ, ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲ ತೊಂದರೆಗಳನ್ನ ಅನುಭವಿಸಬೇಕಾದಂತ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಹಾಗಾದ್ರೆ ಇದನ್ನು ರಿಪೇರಿ ಮಾಡುವುದು ಹೇಗೆ? ಕೆಲವೆಲ್ಲ ವಿಚಾರ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ರೆಮಿಡೀಸ್ ಹೇಳಿಕೊಡ್ತೇನೆ, ಅದನ್ನ ಫಾಲೋ ಮಾಡಿ. ಮೇ ಬಿ ಒಂದು 15 ತಿಂಗಳ ಒಳಗಡೆನೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು ನೋಡಿ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ವಾಣಿಯನ್ನ ಚೆನ್ನಾಗಿಟ್ಕೊಳ್ಳಿ. ವಾಣಿ ಅಂದ್ರೆ ನಿಮ್ಮ ಮಾತುಗಾರಿಕೆ. ದಯವಿಟ್ಟು ಯಾರನ್ನು ಕೂಡ ನೋಯಿಸುವುದು, ಯಾರಿಗೂ ಕೂಡ ವಲ್ಗರ್ ಆಗಿ ಮಾತಾಡುವುದು, ಯಾರಿಗೂ ಜೋರ್ ಮಾಡುವುದು, ಯಾರನ್ನು ಕೆಳಗೆ ಹಾಕ್ಲಿಕ್ಕೆ ನೋಡುವುದು, ಇದನ್ನ ನೀವು ಮಾಡಿದ್ದೇ ಆದಲ್ಲಿ ನೀವು ಸ್ಯಾಲ್ರಿಯನ್ನ ಕಳ್ಕೊಳ್ಬೇಕಾಗುತ್ತೆ. ಸ್ಯಾಲ್ರಿ ಕಳ್ಕೊಳ್ಳೋದು ಹೇಗೆ? ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸ್ಯಾಲ್ರಿ ಕಡಿಮೆ ಬರುತ್ತೆ, ಅಥವಾ ಸ್ಯಾಲ್ರಿ ಬರಲ್ಲ, ಅಥವಾ ಲಾಭ ಬರಲ್ಲ, ತೊಂದರೆ ಕ್ರಿಯೇಟ್ ಆಯ್ತು. ಈಗ ಇದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ವಾಣಿ ಅಂದ್ರೆ ನಿಮ್ಮ ಮಾತುಗಾರಿಕೆ, ಅಂದ್ರೆ ನಿಮ್ಮ ಕಮ್ಯುನಿಕೇಶನ್, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ದಯವಿಟ್ಟು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಒಂದು ಮಾತಾಡ್ಬೇಕಾದ್ರೆ 100 ಬಾರಿ ಯೋಚನೆ ಮಾಡಿ ಮಾತಾಡಿ. ತೊಂದರೆ ಇದ್ದವ್ರು, ಈಗ ತೊಂದರೆ ಇಲ್ಲ ಸರ್, ನಮ್ಗೆಲ್ಲ ಬಿಂದಾಸ್ ಆಗಿದೆ, ನಮ್ಗೆ ಏನು ಸಮಸ್ಯೆ, ಓಕೆ, ನಿಮ್ಗೆ ಅದು ಅಗತ್ಯ ಇಲ್ಲ. ಯಾರಿಗೆ ಸಮಸ್ಯೆ ಉಂಟು ಅವರು ಒಂದನೇದಾಗಿ. ಯಾಕಂದ್ರೆ ನಾನು ಯಾಕೆ ಹೇಳ್ತೇನೆ, ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆಯಲ್ವಾ, ಅವರೆಲ್ಲರೂ ಮೇ ಬಿ ಅವರ ಒಂದು ಕಮ್ಯುನಿಕೇಶನ್ ಅನ್ನು ಅವ್ರು ಆಲ್ಮೋಸ್ಟ್ ಚೆನ್ನಾಗಿ ಇಟ್ಕೊಂಡಿರುವುದಿಲ್ಲ. ಅದಕ್ಕೆ ಅವರಿಗೆ ತೊಂದರೆ ಕೂಡ ಕ್ರಿಯೇಟ್ ಆಗಿದೆ. ಸ್ಯಾಲ್ರಿ ಕೂಡ ಸರಿ ಬರ್ತಾ ಇಲ್ಲ, ಲಾಭದಲ್ಲಿ ಕೂಡ ತೊಂದರೆ ಉಂಟು. ಅರ್ಥ ಆಗುತ್ತಾ ನಿಮಗೆ? ಅದೆಲ್ಲ ಇಂಟರ್ ಕನೆಕ್ಟೆಡ್. ಇದೊಂದು ವಿಚಾರ ಆಯ್ತು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಗೆದ್ದು ಬಿಡ್ತೀರಾ. ಇದು ಒಂದನೇ ರೆಮಿಡಿ. ಸೆಕೆಂಡ್ ರೆಮಿಡಿ ಏನಿದೆ, ನಿಮ್ಗೆ ಕಪ್ಪು ಎಳ್ಳು ಗೊತ್ತಿದೆ. ಕಪ್ಪು ಎಳ್ಳು ಆಲ್ಮೋಸ್ಟ್ ಅಂಗಡಿಯಲ್ಲಿ ಸಿಗುತ್ತೆ. ಕಪ್ಪು ಎಳ್ಳು, ಆನಂತರ ತೊಗರಿಬೇಳೆ, ಇದನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ. ಯಾರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಇದೆ ಅವ್ರು ಮಾತ್ರ ಬೇರೆಯವ್ರು ಮಾಡ್ಬೇಕಂತ ಅಗತ್ಯ ಇಲ್ಲ. ಹಾಗಾದ್ರೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ 1 ಮುಷ್ಟಿ ಕಪ್ಪು ಎಳ್ಳು ಮತ್ತೆ 1 ಮುಷ್ಟಿ ತೊಗರಿಬೇಳೆ ಬೇರೆ ಬೇರೆನೆ ತೆಗೆದುಕೊಂಡು ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವೈಸ್ ಅಲ್ಲಿ ನಿವಾಳಿಸಿ ತೆಗೆದು ಅದನ್ನೊಂದು ಪ್ಲೇಟ್ ಅಲ್ಲಿ ಹಾಕಿ, ಎರಡನ್ನು ಒಟ್ಟಿಗೆ ಹಾಕಿ ಬೇಕಾದ್ರೆ ಹಾಕುವಾಗ ತೊಂದರೆ ಇಲ್ಲ. ಅದನ್ನ ಎಲ್ಲಾದ್ರೂ ಭೂಮಿ ಮೇಲೆ ಹಾಕಿ ಬರ್ಬೇಕು. ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿ ಬರ್ಬೇಕು. ಹರಿಯುವ ನೀರಲ್ಲಿ ಬಿಡುವುದಾದ್ರೂ ಪರವಾಗಿಲ್ಲ, ಹಕ್ಕಿಗಳೇ ಹಾಕಿದ್ರು ಪರವಾಗಿಲ್ಲ. ಬಟ್ ಯಾವುದೇ ಕಾರಣಕ್ಕೂ ಮನೆಯ ಹಿಂಭಾಗದಲ್ಲಿ ಹಾಕಬೇಡಿ. ಆನಂತರ ಮನೆ ಟ್ಯಾರೆಸ್ ಉಂಟು ಸರ್, ಅಲ್ಲಿ ಹಾಕ್ತೇನೆ, ಅಲ್ಲಿ ಹಾಕಬೇಡಿ. ಮನೆಯ ಉತ್ತರದ ಭಾಗದಲ್ಲಿ ಹಾಕಿ, ಕೆಳಗಡೆನೆ ಹಾಕಿ. ನೀರಾದ್ರೆ ಹರಿಯುವ ನೀರಲ್ಲಿ ಮಾತ್ರ ಬಿಡಬೇಕು, ಬೇರೆ ಬಿಡುವ ಹಾಗಿಲ್ಲ. ದಯವಿಟ್ಟು ಇದನ್ನ 3 ತಿಂಗಳ ಕಾಲ ಫಾಲೋ ಮಾಡಿ ಸರ್. ಓಕೆ, ಆನಂತರ ನೀವು ಫಾಲೋ ಮಾಡ್ತಾ ಮಾಡ್ತಾ ವಿದಿನ್ 1 ಮಂತ್ ಅಲ್ಲಿನೇ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ನನ್ನ ಲೆಕ್ಕದಲ್ಲಿ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆ ಒಂದು ಮನಸ್ಸು ಕೂಡ ಇರಬೇಕು ಒಳಗಡೆಯಿಂದ, ನಾನೆಲ್ಲ ಸಮಸ್ಯೆಯಿಂದ ಮುಕ್ತನಾಗಬೇಕು, ಅಥವಾ ನಿಮ್ಗೆ 10,000 ಅಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಬೇಕನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಕೊಂಡು ನೀವು ಹೋಗಿದ್ದೆ ಆದಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಫಲ ದೊರಲಿಕ್ಕೆ ಶುರು ಆಗುತ್ತೆ. ಈಗ ಬೇರೆ ಬೇರೆ ಲಗ್ನಗಳನ್ನು ತೆಗೆದುಕೊಂಡಾಗ ಅಲ್ಲಿ ಬೇರೆ ಬೇರೆ ರಾಶಿ ಇರ್ತದೆ 10ನೇ ಮನೆಯಲ್ಲಿ, ಅದರ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಬಟ್ ಇದು ಓವರ್ ಆಲ್ ಪ್ರತಿಯೊಬ್ರು ಕೂಡ, ಪ್ರತಿಯೊಂದು ಲಗ್ನಕ್ಕೂ ಕೂಡ ಇದೊಂದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ದಯವಿಟ್ಟು ಇದನ್ನ ಮಾಡಿ ನೋಡಿ ಅಂತ ಹೇಳ್ತೇನೆ. ಆ ಒಂದು ಭೂಮಿ ತಾಯಿ ಅಂದ್ರೆ ನೀವೇನು ಕಾಳುಗಳನ್ನ ಭೂಮಿ ಮೇಲೆ ಹಾಕ್ತೀರಾ, ಆ ಭೂಮಿ ತಾಯಿ ನೀವೆಲ್ಲ ಸಮಸ್ಯೆಗಳನ್ನ ಆಲಿಸ್ತಾಳೆ. ಆನಂತರ ನಿಮ್ಮ ಸಮಸ್ಯೆಗೆ ಆಕೆ ಸೊಲ್ಯೂಷನ್ ಕೂಡ ಕೊಟ್ಟೇ ಕೊಡ್ತಾಳೆ. ಇದನ್ನ ಅನುಭವಿಸಿ ನೋಡಿ ಸರ್, ತುಂಬಾನೇ ಚೆನ್ನಾಗಿರುತ್ತೆ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.